ಯಜಮಾನ್ರೆ ಅಲ್ಲಿ ಮುಂದೆ ಬಲಕ್ ತಗೊಳ್ಳಿ. ನನಗೆ ಗೊತ್ತಿದೆಯಲ್ಲ ಪಾರು. ಓ ನೆನ್ನೆ ಅಕ್ಕನ್ ಬಿಡೋದಿಕ್ ಬಂದಿದ್ರಲ್ಲ ಆವಾಗ ಜಾಗ ನೋಡ್ಕೊಂಡಿದ್ರಾ? ಅದಕ್ಕಿಂತ ಮುಂಚೆನೆ ಬಂದಿದ್ದೆ, ಅದು ನೆನ್ನೆನೆ. ಓ ಬೇರೆ ಯಾರನ್ನೋ ಬಿಡೋದಿಕ್ ಇಲ್ಲಿ ಬಂದಿದ್ರಾ? ಮತ್ತೆ ನಾನು ಮುದ್ದು ಹೆಂಡ್ತಿನ ಫಾಲೋ ಮಾಡ್ಕೊಂಡ್ ಬಂದಿದ್ದೆ. ನೆನ್ನೆ ನೀನ್ ಕೆಲ್ಸಕ್ಕೆ ಬರ್ತಾ ಇದ್ಯಲ್ಲ, ಆಗ ನಾನು ಅದೇ ಏರಿಯಾದಲ್ಲೇ ಇದ್ದೆ. ನಿನ್ ಬಟ್ಟೆ ಗಮನಿಸ್ದೆ, ಆ ಕ್ಷಣಕ್ಕೆ ನನಗೆ ಗೊತ್ತಾಗ್ಲಿಲ್ಲ. ಗೊತ್ತಾದ್ಮೇಲೆ ಸಖತ್ ಬೇಜಾರಾಗೋಯ್ತು ಗೊತ್ತಾ. ಕೇಳಿದ್ರೆ ನೀನ್ ಖಂಡಿತ ನಿಜ ಹೇಳಲ್ಲ ಅಂತ ನನಗನ್ನಿಸ್ತು. ಬಸ್ರಿ ಬೈಕೆ ಅಂತ ಈ ಡ್ರೆಸ್ ಹಾಕೊಂಡಿದ್ದೀನಿ ಅಂತಾನೋ ಅಥವಾ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ನೀ ಸುಳ್ಳು ಹೇಳಿದ್ರು ನಾನು ಅದನ್ನು ನಂಬಲೇಬೇಕಿತ್ತು. ಅದಕ್ಕೆ ನಿಜ ತಿಳ್ಕೊಳ್ಳೇಬೇಕು ಅಂತ ನಿನ್ನ ಫಾಲೋ ಮಾಡಿದೆ. ಅಷ್ಟರಲ್ಲೇ ಯಾರೋ ಪ್ಯಾಸೆಂಜರ್ ಬಂದರು. ಅವ್ರಿಗೆ ಬರಲ್ಲ ಅಂತ ಹೇಳೋ ಅಷ್ಟರಲ್ಲಿ ತಿರುಗಿ ನೋಡಿದ್ರೆ ನೀನು ಮಿಸ್ ಆಗಿಬಿಟ್ಟಿದ್ಯಾ? ಇಲ್ಲ ಅಂದಿದ್ರೆ ಅವಾಗಲೇ ಸಿಕ್ಕಾಕೋಗ್ಬಿಡ್ತಾ ಇದ್ದೆ. ಹೇಗಿದ್ರು ನಿಮ್ಮ ಓನರ್ ಮನೇಲಿ ಇರಲಿಲ್ಲ. ಅವ್ರು ಬರೋಕ್ಕಿಂತ ಮುಂಚೆನೆ ನಿನ್ ಕೆಲಸ ಬಿಡಿಸಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಸದ್ಯ ಆ ದೇವ್ರ ನನ್ನ ಕಾಪಾಡಿದ್ರು. ಯಜಮಾನ್ರೆ ಇಲ್ಲೇ ನಿಲ್ಸಿ. ಯಾರು? ಮನೆ ಏನು ಮುಂದೆ ಇದೆಯಲ್ಲ, ಯಾಕೆ ಇಲ್ಲೇ ಹೇಳ್ಕೊಂಬಿಟ್ಟೆ? ನಾನು ಇಲ್ಲಿಂದಾನೇ ನಡ್ಕೊಂಡು ಹೋಗ್ತೀನಿ ಯಜಮಾನ್ರೆ. ಯಾಕೆ? ನಾನು ನೀವು ಗಂಡ ಹೆಂಡತಿ ಅನ್ನೋ ವಿಷಯ ಅಕ್ಕವ್ರಿಗೆ ಗೊತ್ತಿಲ್ಲ. ನಾನು ಬಸ್ರಿ ಅನ್ನೋದು ಕೂಡ. ನಾನ್ ನಿಮ್ ಜೊತೆ ಆಟೋದಲ್ಲಿ ಹೋಗಿ ಇಳಿದ್ರೆ ಅವ್ರ ಮನ್ಸಲ್ಲಿ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಮನೆ ಕೆಲಸದೊಳಾಗಿ ನಾನು ಪ್ರತಿದಿನ ಆಟೋದಲ್ಲಿ ಹೋಗೋದಿಕ್ ಸಾಧ್ಯನೇ ಇಲ್ಲ. ಅಲ್ಲ ಪಾರು, ಇದು ನಮ್ಮ ಆಟೋ, ನಾನು ನಿನ್ ಗಂಡ ಅಂತ ಹೇಳ್ಕೋಬೋದಲ್ವಾ? ನೆನ್ನೆ ನೀವ್ ಅಕ್ಕ ಅವ್ರನ್ನ ಕರ್ಕೊಂಡ್ ಬರ್ಬೇಕಾರೆ ನನ್ ಹೆಂಡತಿ ಬಸ್ರಿ ಅಂತ ಹೇಳಿದೀರಾ. ನಾನ್ ನೋಡಿದ್ರೆ ಅದೇ ವಿಷಯ ಮುಚ್ಚಿಟ್ಟಿದ್ದೀನಿ. ಈಗ ನಾನ್ ನಿಮ್ಮನ್ನ ನನ್ ಗಂಡ ಅಂತ ಹೇಳಿದ್ರೆ ನನ್ ಬಸ್ರಿ ಅನ್ನೋ ವಿಷಯ ಗೊತ್ತಾಗಲ್ವಾ ಯಜಮಾನ್ರೆ? ಅಕ್ಕವರು ತುಂಬಾ ಒಳ್ಳೆಯವರು. ತಮಗ್ ತೊಂದರೆ ಆದ್ರೂ ಪರವಾಗಿಲ್ಲ, ನಾನ್ ಬಸ್ರಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರು ಖಂಡಿತ ನನ್ನ ಕೆಲ್ಸದಲ್ಲಿ ಮುಂದುವರಿಯೋದಕ್ ಬಿಡಲ್ಲ. ಅದಕ್ಕೆ ಪಾರು, ನಿನ್ ಹೊಟ್ಟೆಲ್ ಮಗು ಇರೋ ವಿಷಯನ ಮುಚ್ಚಿಟ್ಟು ನಿನ್ ಕೆಲ್ಸಕ್ಕೆ ಹೋಗೋ ಅನಿವಾರ್ಯತೆ ಇದೆಯಾ? ನೀನೇನಾದ್ರೂ ಕೆಲಸ ಮಾಡುವಾಗ ನಿನಗೆ ಆಯಾಸ ಆದ್ರೆ, ಡಾಕ್ಟರ್ ಅಗತ್ಯನೋ ನನ್ನ ಅಗತ್ಯನೋ ಬಂದ್ರೆ ಏನ್ ಮಾಡೋದು ಪಾರು? ಈಗಲೂ ಒಂದ್ಸತಿ ಯೋಚನೆ ಮಾಡು. ನಿಂಗೆ ನಿಜವಾಗ್ಲೂ ಕೆಲ್ಸಕ್ಕೆ ಹೋಗೋ ಅಗತ್ಯ ಇದೆಯಾ? ಅಲ್ಲ, ಆ ರತ್ನವೇಣಿಯವ್ರ ವಿಷಯನ ನಿನ್ ಮನ್ಸಿಗೆ ಹಾಕೋದನ್ನ ಬಿಟ್ರೆ ಎಲ್ಲ ಸರಿ ಹೋಗ್ಬೋದು. ಕಷ್ಟ ಆಗುತ್ತೆ ಯಜಮಾನ್ರೆ. ಅವ್ರು ನನ್ ಬಗ್ಗೆ ಮಾತಾಡಿದ್ರೆ ನಾನು ಇಷ್ಟು ಗಂಭೀರವಾಗಿ ತಗೋತಾ ಇರ್ಲಿಲ್ಲ. ನಮ್ ಮಗು ಬಗ್ಗೆ, ಅದ್ರ ಭವಿಷ್ಯದ ಬಗ್ಗೆ ಕೇಳೋಕ್ಕೂ ಹಿಂಸೆ ಆಗೋ ತರ ಮಾತಾಡ್ತಾರೆ. ಅವ್ರ ಅರ್ಸನ್ ಕೋಟೆಲ್ ಇರೋವರೆಗೂ ನನಗ್ 3 ಹೊತ್ತು ಮನೇಲಿ ಇರೋದಕ್ಕೆ ಆಗಲ್ಲ ಯಜಮಾನ್ರೆ. ನನ್ ಕೆಲ್ಸಕ್ಕೆ ಹೋಗೋದ್ರಿಂದ ಅಕ್ಕವ್ರಿಗೂ ಸಹಾಯ ಆಗುತ್ತೆ, ಆರ್ಥಿಕವಾಗಿ ನಮಗೂ ಅಷ್ಟೋ ಸಹಾಯ ಆಗುತ್ತಲ್ವಾ? ನೀನ್ ಇಷ್ಟು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ಯಾ ಅಂದ್ರೆ ಅದನ್ನ ಬದಲಾಯಿಸೋದಕ್ಕೆ ಆಗಲ್ಲ ಅಂತ ನನಗೆ ಗೊತ್ತು. ಸರಿ ಪಾರು, ಇನ್ನ ನಿನಗೆ ಬಲವಂತ ಮಾಡೋದಕ್ಕೆ ಹೋಗಲ್ಲ. ಆದ್ರೆ ನೀನು ಮಗು ಜೋಪಾನ, ಪ್ಲೀಸ್. ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ನಾನು ಬರ್ತೀನಿ. ಯಜಮಾನ್ರೆ ಏನ್ ಮಾಡ್ತಾ ಇದ್ದೀರಾ? ಅಕ್ಕ ಅವ್ರ ಮನೆ ಇಲ್ಲೇ, ಅವ್ರು ನಿಮ್ಮನ್ನ ನೋಡಿದ್ರೆ ಕಷ್ಟ ಆಗುತ್ತೆ. ಸರಿ, ಈಗೇನು ನಾನು ಹೋಗ್ಬೇಕಾ? ಸರಿ, ಬಾಯ್. ಬಾಯ್, ಹೊರಡಿ.
ನೀನು ಇಲ್ಲಿದ್ಯಾ? ನಮ್ಮ ಮನೆಯೆಲ್ಲ ಹುಡುಕಾಡ್ತಿದ್ದೆ. ಇಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ಪಾರ್ವತಿ ಅಕ್ಕ ಪ್ರತಿದಿನ ಆಚೆ ಹೋಗ್ತಾರೆ ಪ್ರೀತು. ಬೆಳಗ್ಗೆ 8:30 ಹೊರಟ್ರೆ ಮಧ್ಯಾಹ್ನ 2:30, 3 ಗಂಟೆಗೆ ಮನೆಗೆ ಬರ್ತಾರೆ. ಎಲ್ಲಿಗೆ ಅಂತ ಕೇಳಿದ್ರೆ ಸಾವಿತ್ರಕ್ಕ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಆದ್ರೆ ನನಗೆಲ್ಲೋ ಕನ್ವಿನ್ಸ್ ಆಗ್ತಾ ಇಲ್ಲ ಪ್ರೀತು. ನಿನ್ನ ಪಾರ್ವತಿ ಅಕ್ಕನ ವಿಷಯದಲ್ಲಿ ನಿನಗೆ ಕನ್ವಿನ್ಸ್ ಆಗ್ತಿಲ್ಲ ಅಂದರೆ ರೀಸನ್ ಸ್ಟ್ರಾಂಗ್ ಆಗಿ ಇರಬೇಕು. ಏನು? ಸಾಮಾನ್ಯವಾಗಿ ಹೆಣ್ಮಕ್ಳು ಮನೇಲಿ ಯಾವ ಥರ ಡ್ರೆಸ್ಸೇ ಹಾಕಿದ್ರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಮಾತ್ರ ಸೀರೆನೇ ಪ್ರಿಫರ್ ಮಾಡ್ತೀವಿ. ಅಂಥದ್ರಲ್ಲಿ ಪಾರ್ವತಿ ಅಕ್ಕ ಮನೇಲಿದ್ದಾಗೆಲ್ಲ ಸೀರೆ ಉಟ್ಕೊಳ್ತಾರೆ, ಆದರೆ ದೇವಸ್ಥಾನಕ್ಕೆ ಹಕ್ಕಿ ತೀರ್ಸೋದಕ್ಕೆ ಡ್ರೆಸ್ ಹಾಕೊಂಡು ಹೋಗ್ತಾರೆ ಅಂದ್ರೆ ಏನು? ಬಸ್ರಿ ಬಯಕೆ ಅದಕ್ಕೆ ಇತ್ತೀಚೆಗೆ ನೀನು ಡ್ರೆಸ್ ಹಾಕೊಳ್ತಿರೋದು ಅಂತ ಮಾತಾಡಿದ್ವಲ್ಲ. ಇಲ್ಲ ಪ್ರೀತು, ಇದು ಬಸ್ರಿ ಬೈಕೇನೆ ಆಗಿದ್ರೆ ಅದು ಬರೀ ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ಮಾತ್ರ ಯಾಕಿರುತ್ತೆ? ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಅವರು ಡ್ರೆಸ್ ಚೇಂಜ್ ಮಾಡಿ ಸೀರೆ ಯಾಕೆ ಉಟ್ಕೋತಾರೆ? ಜನನಿ, ನೀನು ಅನಗತ್ಯವಾಗಿ ಯೋಚನೆ ಮಾಡ್ತಾ ಇದೀಯಾ? ಅದಕ್ಕೆ ತಮಗ್ ಬೇಕಾದಾಗೆ ಬಟ್ಟೆ ಹಾಕೊಳ್ಳೋಕೆ ಸ್ವತಂತ್ರ ಇಲ್ವಾ? ಇದೇ ಪ್ರೀತು, ಆದ್ರೆ ನನಗೆ ಕಾಡ್ತಾ ಇರೋ ಪ್ರಶ್ನೆನೇ ಬೇರೆ. ಏನು? ಪಾರ್ವತಿ ಅಕ್ಕ ನನ್ನ ಹತ್ರ ಯಾವುದೋ ಅನಾಥಾಶ್ರಮದಲ್ಲಿ ಬಸ್ರಿ ಹೆಂಗಸರಿದ್ದಾರೆ, ಅವ್ರಿಗೆ ಬಟ್ಟೆ ಕೊಡಬೇಕು ಅಂತ ಹೇಳಿ ಇಸ್ಕೊಂಡು ಹೋದ್ರು. ಆದ್ರೆ ಆ ಬಟ್ಟೆಗಳನ್ನ ಹಾಕೊಳ್ತಾ ಇರೋದು ಪಾರ್ವತಿ ಅಕ್ಕನೇ. ಅವ್ರು ಯಾವ ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಆ ಅನಾಥಾಶ್ರಮಕ್ಕೆ ನಾನು ಕಾಲ್ ಮಾಡಿ ಕೇಳಿದೆ. ಆದ್ರೆ ಪಾರ್ವತಿ ಅಕ್ಕ ಯಾವ ಬಟ್ಟೆನೂ ಕೊಟ್ಟಿಲ್ಲ. ಹೌದಾ? ಹೌದು ಪ್ರೀತು. ಅಲ್ಲಿಗೆ ಆ ಡ್ರೆಸ್ಗಳನ್ನ ಅವರೇ ಹಾಕೊಳ್ಬೇಕು ಅಂತ ಇಸ್ಕೊಂಡಿರೋದು. ಆದ್ರೆ ಅನಾಥಾಶ್ರಮಕ್ಕೆ ಅಂತ ಯಾಕೆ ಸುಳ್ಳು ಹೇಳಿದ್ರು? ಪ್ರತಿದಿನ ನನ್ನ ಡ್ರೆಸ್ ಹಾಕೊಂಡು ಅವ್ರು ಎಲ್ಲಿಗೆ ಹೋಗ್ತಿರ್ಬೋದು? ಅಂದ್ರೆ ಅವ್ರು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಿಲ್ಲ ಅನ್ನೋದೇ ನಿನ್ ಡೌಟಾ? ಅದನ್ನ ಕರೆಕ್ಟಾಗಿ ಹೇಳೋದಕ್ಕೆ ಆಗ್ತಿಲ್ಲ ಪ್ರೀತು. ಆದ್ರೆ ಪಾರ್ವತಿ ಅಕ್ಕ ಮತ್ತೆ ಆದಿಭಾವ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇನು ಅಂತ ತಿಳ್ಕೋಬೇಕು. ಯಾಕಂದ್ರೆ ಅವರು ನಮ್ಮಿಂದ ದೂರ ಉಳ್ಕೊಳ್ಳೋದಿಕ್ಕೂ ಅವ್ರು ಪ್ರತಿದಿನ ಹೊರಗಡೆ ಹೋಗೋದಿಕ್ಕೂ ಏನೋ ಸಂಬಂಧ ಇದೆ ಅಂತ ನನಗೆ ಅನಿಸ್ತಿದೆ. ಅಕ್ಕ ಭಾವ ಯಾವುದಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿದಾರ? ಅದನ್ನ ನಮ್ ಯಾರಿಗಾದ್ರೂ ಹೇಳಿದ್ರೆ ನಾವು ಒದ್ದಾಡ್ತೀವಿ ಅಂತ ಅವ್ರಿಬ್ರೇ ಅದನ್ನ ಫೇಸ್ ಮಾಡ್ತಿರ್ಬೋದಾ? ಈ ತರ ಗಳಿಗೆಗೊಂದೊಂದು ಯೋಚನೆ ಬರ್ತಿದೆ ಪ್ರೀತು. ಒಂದ್ ವೇಳೆ ಹಾಗೇನಾದ್ರೂ ಅವ್ರು ಯಾವ್ದಾದ್ರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೆ ಒಂದು ನಾವು ಅವ್ರ ಜೊತೆ ನಿಲ್ಬೇಕು, ಇಲ್ಲ ಅವರನ್ನ ಅದರಿಂದ ಹೊರಗೆ ತರಬೇಕು. ಅಷ್ಟೇ ನನ್ನ ಉದ್ದೇಶ. ಕರೆಕ್ಟಾಗಿ ಹೇಳ್ತಿದ್ದೆ ಜನನಿ. ಇವತ್ತೇ ಹೋಗಿ ಕೇಳೋಣ. ಅವ್ರು ನಮಗೆ ಕನ್ವಿನ್ಸ್ ಆಗೋ ಉತ್ತರ ಕೊಡೋವರೆಗೂ ನಾವು ಅಲ್ಲಿಂದ ಎದ್ದು ಬರೋದು ಬೇಡ. ಬಾ. ಬೇಡ ಪ್ರೀತು, ಇದು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋ ವಿಷಯ ಅಲ್ಲ. ನಾವೇ ಕಂಡು ಹಿಡಿಬೇಕು. ಆದರೆ ಅದಕ್ಕೆ ಬೇರೆ ದಾರಿನೇ ಹುಡುಕ್ಬೇಕು. ಬೇರೆ ಯಾವ ದಾರಿ ಇದೆ? ಈಗ ನನಗೆ ಮೊದಲಕ್ಕಿಂತ ಜವಾಬ್ದಾರಿ ಜಾಸ್ತಿ ಆಗಿದೆ. ಜನನಿ ಚಿಕ್ಕಮ್ಮನ ಚುಚ್ಚು ಮಾತು ಪಾರ್ವತಿ ಮನಸ್ಸಿನ ಮೇಲೆ ದೊಡ್ಡ ಬರೆ ಹೇಳ್ತಿದೆ. ಅದಕ್ಕೆ ನಾವು ಗಳಿಸ್ಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು ಅಂತಾನೆ ಅವಳು ಕೆಲ್ಸಕ್ಕೆ ಸೇರ್ಕೊಂಡಿರೋದು. ಪಾಪ ಪಾರ್ವತಿ ಬಸ್ರಿ ಹುಡುಗಿ, ಅವಳು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದನ್ನ ನೆನೆಸ್ಕೊಂಡ್ರೆ ತುಂಬಾ ಸಂಕಟ ಆಗುತ್ತೆ. ಆದ್ರೆ ಅವಳು ಇವಾಗಿರೋ ಪರಿಸ್ಥಿತಿಲಿ ನಾನು ಅವಳಿಗೆ ಏನು ಹೇಳಿದ್ರು ಅವಳು ಮಾಡ್ತಾ ಇರೋ ಕೆಲಸನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ಆಟೋ ಸಾಲ ತೀರಿಸಿ ಉಳಿಸೋಷ್ಟು ಹಣನ ನಾನೇ ಸಂಪಾದನೆ ಮಾಡಿದ್ರೆ ಪಾರ್ವತಿ ಕನ್ವಿನ್ಸ್ ಆಗ್ಬೋದು, ತಕ್ಷಣ ಕೆಲಸ ಬಿಡ್ಬೋದು. ಹೌದು, ಇವತ್ತಿಂದ ಸಣ್ಣ ಟ್ರಿಪ್ಪೇ ಆಗಿರಲಿ, ದೂರ ಹೋಗೋದೇ ಆಗಿರಲಿ, ಯಾವುದನ್ನು ಕಳ್ಕೋಬಾರ್ದು. ಒಂದೊಂದು ರೂಪಾಯಿನೂ ನನಗೆ ಮುಖ್ಯ. ಅಖಿಲ, ನಮ್ಮ ತೋಟದ ಮಾವಿನಕಾಯಿ ತರಿಸಿದ್ದು ಒಳ್ಳೇದಾಯ್ತು. ಘಮ ಘಮ ಅಂತಿದೆ.
ಕಳೆದ ವರ್ಷ ಮಾಡಿದ ಉಪ್ಪಿನಕಾಯಿ ಖಾಲಿ ಆಗೋಗಿದೆ. ಈ ವರ್ಷ ಈಗ ಹೊಸ ಮಾವಿನಕಾಯಲ್ಲಿ ಇವತ್ತೇ ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಪಾರ್ವತಿಗೆ ನಾನು ಹಾಕೋ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಬಸರಿ ಹುಡುಗಿ ಬೇರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಉಪ್ಪಿನಕಾಯಿ ಕಲ್ಸ್ಕೊಂಡು 2 ತುತ್ತು ಜಾಸ್ತಿ ಊಟ ಮಾಡ್ತಾಳೆ. ನೀವು ಕೊಡ್ಬೋದು ಅದಕ್ಕೆ, ಆದ್ರೆ ಪಾರ್ವತಿ ತಗೋಬೇಕಲ್ಲ. ನೀವು ದಿನಸಿ ತಗೊಂಡು ಅವಳ ಮನೆ ಬಾಗ್ಲು ಹೋಗಿ ಕೊಟ್ರು ಅವಳು ಅದನ್ನ ವಾಪಸ್ ಕಳ್ಸಿದ್ಲು. ಈಗ ಇದನ್ನ ತಗೋತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಚಿಕ್ಕಮ್ಮ, ಅದನ್ನ ಅತ್ತೆ ಮಾವ ನಿಭಾಯಿಸ್ತಾರೆ, ನೀವು ಸುಮ್ಮನೆ ಇರಿ. ಅದು ಹಾಗಲ್ಲ ಪುಟ್ಟ. ಅರಸನಕೋಟೆ ಅಖಿಲಾಂಡೇಶ್ವರಿ ಹೆಸರಿಗೆ ಒಂದು ಘನತೆ ಇದೆ. ಅಂಥದ್ರಲ್ಲಿ ಅತ್ತಿಗೆ ಒಂದು ಮಾಮೂಲಿ ಹೆಂಗಸಿನ ತರ ಪದೇ ಪದೇ ದಿನಸಿ ತಗೊಂಡು ಉಪ್ಪಿನಕಾಯಿ ತಗೊಂಡು ಅವ್ರ ಮನೆ ಬಾಗ್ಲಿಗೆ ಹೋಗಿ ಕೊಡೋದು. ಆದ್ರೆ ಅಲ್ಲಿ ಪಾರ್ವತಿ ಮತ್ತೆ ಆದಿತ್ಯ ಇವರೇ ಏನೋ ಬೇಡಕ್ಕೆ ಹೋಗ್ತಾ ಇದ್ದಾರೇನೋ ಅನ್ನೋ ತರ ಇವ್ರನ್ನೇ ನಿಷ್ಠೂರವಾಗಿ ಮಾತಾಡಿ ಕಳ್ಸೋದು. ಇದೆಲ್ಲ ಬೇಕಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನೀವು ನನ್ನ ಮಾತು ಕೇಳೋದಾದ್ರೆ ನಿಮ್ ದೊಡ್ಡ ಮಗ ಮತ್ತೆ ನಿಮ್ ದೊಡ್ಡ ಸೊಸೆಗೆ ನಿಮ್ ಬೆಲೆ ಗೊತ್ತಾಗೋವರೆಗೂ, ಈ ಅರಸನಕೋಟೆ ಆಶ್ರಯಕ್ಕೆ ಅವರಾಗೆ ಬರೋವರೆಗೂ ನಿಮ್ ಪಾಡಿಗೆ ನೀವು ಸುಮ್ಮನಿರೋದು ಒಳ್ಳೇದೇನೋ ಅಂತ ನನಗ ಅನ್ನಿಸ್ತಿದೆ. ಅವರಾಗಿ ಅವ್ರು ಬರೋವರೆಗೂ ನಮ್ಮ ಪಾಡಿಗೆ ನಾವು ಹೇಗಿರಕ್ಕಾಗತ್ತೆ? ಎಷ್ಟೇ ಆದ್ರೂ ಅವ್ರು ನಮ್ಮ ಮಗ ಸೊಸೆ. ಪಾರ್ವತಿ ಹೊಟ್ಟೆಯಲ್ಲಿ ಅರಸನಕೋಟೆ ಗುಡಿ ಬೆಳೀತಿದೆ. ಅವ್ರು ಏನೇ ಮಾತಾಡ್ಲಿ, ಹೇಗೆ ನಡ್ಕೊಳ್ಳಿ, ಅವ್ರು ಏನೇ ಮಾಡಿದ್ರು ಅದ್ರ ಹಿಂದೆ ಅರಸನಕೋಟೆಗೆ ಒಳ್ಳೇದು ಮಾಡೋದು ಉದ್ದೇಶ ಇರುತ್ತೆ. ಅವ್ರು ನಮ್ಮನ್ನ ದೂರ ಇಡಕ್ ನೋಡ್ತಿದ್ದಾರೆ ಅನ್ನೋ ಮಾತ್ರಕ್ಕೆ ನಾವು ಅವರಿಂದ ದೂರ ಇರಕ್ಕಾಗುತ್ತಾ? ಅಖಿಲ, ನೀನು ಉಪ್ಪಿನಕಾಯಿ ಹಾಕು, ನಾನು ಸಮಯ ನೋಡಿ ಹೋಗಿ ಪಾರ್ವತಿ ಕೊಟ್ಟು ಬರ್ತೀನಿ. ಅತ್ತೆ, ಯಾಕೆ ಕಣ್ಣಲ್ಲಿ ನೀರು? ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಎಷ್ಟೋ ಸಲ ಅನ್ಕೋತೀನಿ. ಆದ್ರೆ ಕೆಲವು ಸಲ ಮನಸ್ಸಿನ ಸಂಕಟ ತಡೆಯಕ್ಕೆ ಆಗಲ್ಲ. ಒಬ್ಳೆ ಒಳಗೆ ಕೊರಗೋದ್ಕಿಂತ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡ್ಬಿಡು, ಮನಸ್ಸು ಹಗರ ಆಗುತ್ತೆ. ಮೊನ್ನೆ ಸೀಮಂತದ ದಿನ ಆದಿ ಪಾರ್ವತಿಗೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಳ್ಳೋವಾಗ ನಾನು ಮನಸ್ಸಿನಲ್ಲೇ ಒಂದು ಸುಂದರವಾದ ಕಲ್ಪನೆ ಅರಮನೆನ ಕಟ್ಕೊಂಡ್ಬಿಟ್ಟಿದ್ದೆ. ಪಾರ್ವತಿನ ಚೆನ್ನಾಗಿ ನೋಡ್ಕೋಬೇಕು, ಆ ದಿನ ಹೇಗೆಲ್ಲ ಮೆರೆಸ್ಬೇಕು. ಪಾರ್ವತಿ ಈ ಮನೆ ಹಿರಿ ಸೊಸೆ, ಅವಳನ್ನ ಎಲ್ಲರೂ ಯಜಮಾನಿ ಥರನೇ ಟ್ರೀಟ್ ಮಾಡಬೇಕು ಅಂತ ಎಲ್ಲ ಸ್ಟಾಫ್ಗೂ ಹೇಳಿದ್ದೆ. ಎಲ್ಲ ರೀತಿನಲ್ಲೂ ಪಾರ್ವತಿನ ಈ ಮನೆ ಮಹಾರಾಣಿಯಾಗಿಟ್ಕೋಬೇಕು ಅಂದ್ಕೊಂಡಿದ್ದೆ. ಆದ್ರೆ ಕೆಲವೇ ಗಂಟೆಗಳ ವ್ಯತ್ಯಾಸದಲ್ಲಿ ಹೇಗ್ ಬಂದ್ರೋ ಹಾಗೆ ವಾಪಸ್ ಹೊರಟೋದು. ಸ್ವಂತವಾಗಿ ಏನಾದ್ರೂ ಸಾಧನೆ ಮಾಡೋವರೆಗೂ ವಾಪಸ್ ಬರಲ್ಲ ಅಂತಿದ್ದಾರೆ. ವಾಪಸ್ ಬರೋದಕ್ಕೆ ಮನಸ್ಸು ಮಾಡುವಷ್ಟು ಸಾಧನೆನ ಯಾವಾಗ ಮಾಡಕ್ಕಾಗುತ್ತೋ ಗೊತ್ತಿಲ್ಲ. ಪಾರ್ವತಿನ ಈ ಮನೆ ಯಜಮಾನಿಯಾಗಿ ಮಹಾರಾಣಿಯಾಗಿ ನೋಡ್ಬೇಕು ಅನ್ನೋ ನನ್ನ ಕನಸು ಯಾವಾಗ ನನ್ಸಾಗುತ್ತೋ. ಅಖಿಲ, ಆ ಭಗವಂತ ನಮ್ಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಕೊಡ್ತಿದ್ದಾನೆ, ನಿಜ.
ಆದರೆ ಯಾವತ್ತಾದರೂ ಅವನು ನಮಗೆ ಆಘಾತ ಆಗುವಂಥ ಅನ್ಯಾಯ ಮಾಡಿದ್ದಾನ? ಈಗಲೂ ಆ ಭಗವಂತನ ಮೇಲೆ ನಂಬಿಕೆ ಇಟ್ಕೊಳ್ಳೋಣ, ಎಲ್ಲ ಸರಿ ಹೋಗುತ್ತೆ. ಗಣಿ, ಈ ದುಡ್ಡು ಎಲ್ಲಿಂದ ಬಂತು? ಆಟೋ ಓಡಿಸೋ ಕೆಲಸ ಬೇಡ ಅಂದಿದ್ದೆ, ಇನ್ಯಾವ ಕೆಲಸ ಮಾಡಿ ಈ ದುಡ್ಡು ಸಂಪಾದನೆ ಮಾಡಿದ್ಯಾ? ಸರ್ತಿ ಏನ್ ಮಾಡ್ತಾ ಇದ್ದೀರಾ? ನೀವು ಅವತ್ತೇ ಹೇಳಿದಿರಲ್ವಾ ನಿನ್ ಗಮನ ಓದಿನ ಕಡೆ ಮಾತಾ ಇರ್ಬೇಕು ಅಂತ. ಅವ್ನು ನಿಮ್ ಮಾತು ಮೀರ್ತಾನ? ಮತ್ತೆ ಈ ಹಣ ನೀವು ಕೊಟ್ಟಿದ್ದೆ. ಕಾಲೇಜ್ಗೆ ಹೋಗ್ಬೇಕಾರೆ ಖರ್ಚಿಗಿಟ್ಕೋ, ತಿನ್ನಕ್ಕೆ ಏನಾದರೂ ಬೇಕಾಗುತ್ತೆ ಅಂತ ನೀನು ಭಾವ ಕೊಡ್ತಿದ್ರಿ. ಆದರೆ ಅಕ್ಕ ಒಂದೊಂದು ರೂಪಾಯಿನೂ ಮುಖ್ಯ ಗಣಿ, ಹಾಗೆಲ್ಲ ಹಣನ ಸುಮ್ಮನೆ ಖರ್ಚು ಮಾಡಬಾರ್ದು ಅಂತ ಡಬ್ಬಿ ಹಾಕ್ಕೊಡ್ತಿದ್ಲು. ಅದಕ್ಕೆ ಈ ಹಣ ಎಲ್ಲ ಹಾಗೆ ಉಳ್ಕೊಬಿಟ್ಟಿದೆ. ಇನ್ನು ನೀನು ಹಾಲು ಮೊಸರು ತಗೋಬಾ ಅಂತ ಕೊಡ್ತಿದ್ದೆಲ್ಲ ಕಾಸು, ಅದರಲ್ಲಿ ಮಿಗೋ ಚಿಲ್ಡ್ರನ್ನೆಲ್ಲ ಕೂಡಿಟ್ಟು ಇಷ್ಟು ಹಣ ಕೂಡಿಡ್ಸಿದ್ದೀನಿ. ಒಟ್ಟು 2080 ರೂಪಾಯಿ ಇದೆ. ಅಕ್ಕಂಗೀಗ 6 ತಿಂಗಳು, ಇನ್ನೊಂದು 2-3 ತಿಂಗಳಲ್ಲಿ ಹೆರಿಗೆ ಆಗುತ್ತೆ. ಅವಾಗ ನನ್ನ ಸೊಸೆಗೆ ಲಂಗ ಕೊಡಿಸ್ಬೇಕು ಅಂತ ಕೂಡಿಟ್ಟಿರೋ ದುಡ್ಡಿದು. ರೇಷ್ಮೆ ಲಂಗಕ್ಕೆ ಇಷ್ಟು ದುಡ್ಡು ಸಾಲುತ್ತೋ ಇಲ್ವಾ ಅಂತ ಹೇಳಿಸ್ತಾ ಇದ್ದೆ. ಅಷ್ಟರಲ್ಲಿ ನೀನು ಹೊಡೆಯೋಕ್ಕೆ ಬರ್ತೀಯಾ? ಎತ್ತವ್ರು ನೀವೇ ನಂಬಲಿಲ್ಲ ಅಂದ್ರೆ ಇನ್ಯಾರು ನಂಬ್ತಾರೆ? ಸಾಕಪ್ಪ, ಅಪ್ಪ ನೀನು ಒಳ್ಳೇದಕ್ಕೆ ಹೇಳಿದ್ದು. ಇದನ್ನೇ ಇಟ್ಕೊಂಡು ಅವ್ರೇನೋ ತಪ್ಪು ಮಾಡಿದ್ದಾರೆ, ನಿನ್ಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಬಿಲ್ಡಪ್ ಎಲ್ಲ ಕೊಡ್ಬೇಡಪ್ಪ. ಸದ್ಯ ನೀವಿಬ್ರು ಇರೋದ್ರಿಂದ ಈ ಕೋತಿ ಬುದ್ಧಿವನು ಸ್ವಲ್ಪ ಹತೋಟಿಲಿದ್ದಾನೆ. ಇಲ್ಲ ಅಂದ್ರೆ ನಾನು ಆಡೋ ಸಣ್ಣ ಪುಟ್ಟ ಮಾತುಗೂ ಕೋಪ ಮಾಡ್ಕೊಂಡು ಕೂತ್ ಬಿಡೋದು. ಅಪ್ಪ, ನಾನು ಹೋಗಿ ಕಾಫಿ ಮಾಡ್ಕೊಂಬರಲ್ಲ? ಬೇಡಮ್ಮ, ಆಗಲೇ 8 ಗಂಟೆ ಆಯಿತು, ಊಟದ ಸಮಯ ಅಲ್ವಾ. ನೀ ಅಡುಗೆ ರೆಡಿ ಆದರೆ ಊಟನೇ ಮಾಡ್ಬಿಡ್ತೀನಿ. ಒಂದು 10 ನಿಮಿಷ ಅಡುಗೆ ತಯಾರು ಮಾಡ್ಬಿಡ್ತೀನಿ. ಬರು ನೀನು ಏನು ಅಡುಗೆ ಮಾಡೋದು ಬೇಡ, ನೀನು ಆರಾಮಾಗಿ ಕೂತ್ಕೊ, ನಾನು ಹೋಗಿ ಅಡುಗೆ ಮಾಡ್ತೀನಿ. ಅಲ್ಲ ಯಜಮಾನ್ರೆ, ನೀವು ಕೆಲವೊಂದು ವಿಷಯದಲ್ಲಿ ನೀನು ಹಿಂದೆ ಮಾತು ನಡಿಬೇಕು ಅಂತ ಹೇಳ್ತೀಯಲ್ವಾ? ಅಟ್ಲೀಸ್ಟ್ ಇವಾಗ ನಮ್ಮ ಮನೆ ಕೆಲಸದ ವಿಷಯಲಾದರೂ ನನ್ನ ಮಾತು ನಡೆಯೋದಕ್ಕೆ ಬಿಡು. ಯಜಮಾನ್ರೆ, ಸಾಂಬಾರು ಬೆಳಗ್ಗೆದೇ ಇದೆ, ಬರೀ ಅನ್ನ ಮತ್ತೆ ಪಲ್ಯ ಮಾಡ್ಬಿಟ್ರೆ ಸಾಕು. ಅದನ್ನ ನಾನೇ ಮಾಡ್ತೀನಿ ಬಿಡು. ನೋಡ್ಪಾರು, ಇವಾಗ ದೂಸರ ಮಾತಾಡ್ದೆ ಸುಮ್ಮನೆ ಕೂತ್ಕೊಬೇಕು ಅಷ್ಟೇ. ನೀನು ರೆಸ್ಟ್ ಮಾಡಬೇಕು, ಏನು ಕೆಲಸ ಮಾಡಬಾರ್ದು. ಇಲ್ಲ ಅಂದರೆ ನಿಮ್ಮ ಮಾತೆ ನಡೀತಾ ಇರೋ ವಿಷಯದಲ್ಲಿ ನಾನು ಯೋಚನೆ ಮಾಡಬೇಕಾಗತ್ತಷ್ಟೇ. ಯಜಮಾನ್ರೆ, ಪಾರು, ಅದು ಇಲ್ಲ ಇದು ಇಲ್ಲ. ಬಾ ಸುಮ್ಮನೆ ಕೂತ್ಕೊ, ಇಲ್ಲಿ ಕೂತ್ಕೋ. ಗಣಿ ಬಾರೋ, ನನಗೆ ಅಡುಗೆ ಮನೇಲಿ ತರಕಾರಿ ಹೆಚ್ಚೋದಕ್ಕೆ ಹೆಲ್ಪ್ ಮಾಡು. ಲೇ ಗಣಿ, ಕುಡ್ದಿರೋ ಕಾಫಿ ಲೋಟನೂ ಎತ್ತಿಟ್ಟಿಲ್ಲ. ಏಯ್ ಪರು ನೀನು ಹೇಳ್ದೆ ತಾನೇ ಇಂಥ ಕೆಲಸ ಎಲ್ಲ ಏನೂ ಮಾಡಬಾರ್ದು, ಸುಮ್ಮನೆ ಕೂತ್ಕೊಬೇಕು ಅಂತ. ಇದನ್ನು ನಾನು ತೊಗೊಂಡೋಗಿ ಒಳಗಿಡ್ತೀನಿ. ಅಲ್ಲ ಯಜಮಾನ್ರೆ, ಈ ಖಾಲಿ ಲೋಟ ತೊಗೊಂಡೋಗಿಟ್ರೆ ಏನು ಮಹಾ ಸುಸ್ತಾಗುತ್ತೆ. ಪಾರು, ಬೆಳಗ್ಗೆಯಿಂದ ನೀನು ದುಡ್ದಿದ್ದು ಸಾಕು. ಇವಾಗ ನೀನು ರೆಸ್ಟ್ ಮಾಡು, ಇಲ್ಲಾಂದರೆ ನನಗೆ ಗಿಲ್ಟ್ ಫೀಲ್ ಆಗುತ್ತೆ. ಪಾರ್ವತಿ, ನಿಜ ಹೇಳು, ಯಾರ ಮನೇಲಿ ನೀನು ಕೆಲಸಕ್ಕೆ ಸೇರ್ಕೊಂಡಿರೋದು?
ಯಾರ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಅಂತ ಕೇಳಿದ್ದು. ಅಪ್ಪ ಏನು ಹೇಳ್ತಾ ಇದೀಯ ನೀನು? ಬೆಳಿಗ್ಗೆಯಿಂದ ದುಡಿದು ಸಾಕಾಗಿರ್ತೀಯ, ಅದಕ್ಕೆ ತಾನೇ ದೊಡ್ಡ ಯಜಮಾನರು ನಿನಗೆ ವಿಶ್ರಾಂತಿ ತಗೋ ಅಂತ ಬಲವಂತ ಮಾಡ್ತಿರೋದು.